ಇದು ಮೇಕೆಗೆ ಅಂತ ಮಾಡಿದ್ವಿ, ಬೀಟಲ್ ಮಾಡೋಣ ಅಂತ ಒಂದೆರಡು ತಂದಿದ್ದೀವಿ, ನೋಡೋಣ ಅಂತ. ಚೆನ್ನಾಗಿದೆ ಸರ್, ಮಾಡಬೇಕು ಫ್ಯೂಚರಲ್ಲಿ. ಹಾಂ ತಂದಿದ್ದೀವಿ, ಮಾಡಬೇಕು ನೆಕ್ಸ್ಟು ಬೀಟಲ್ ಮಾಡೋಣ ಅಂತ ಸರ್. ಇದು ಯಶೋಧವನ ಅಂತ ಇದೆ ಮೈಸೂರು ಹತ್ರ, ನಂಜನಗೂಡ ರೋಡಲ್ಲಿ, ಅಲ್ಲಿಂದ ತೊಗೊಂಬಂದಿದ್ದು. ಅದು 2 ವರ್ಷದ ಮರಿ ಸರ್ ಅದು. ಹಾಂ ಅದು 2 ವರ್ಷದ ಮರಿ. ಇದೆಲ್ಲ ಬೀಟಲ್, ಇದೆಲ್ಲ ನಾಟಿ. ಒಂದು ಪ್ಯೂರ್ ಜೀನ್ ಬೀಟಲ್ಲು ಒಂದು ಮೇಲು ಒಂದು ಫೀಮೇಲ್ ತಂದಿದ್ವಿ. ಇದು ಅದ್ರ ಮರಿನೇ ಇದು. ಹೌದು ಸರ್, ಒಳ್ಳೆ ಚೆನ್ನಾಗಿರುತ್ತಲ್ಲ ಇವು ಸಾಕಿದ್ರೆ ಸರ್. ಭಾಳ ಫ್ರೆಂಡ್ಲಿ ಸರ್ ಇವೆಲ್ಲ. ನಾವು ಹೆಂಗಿರ್ತೀವೋ ಅದು ಹಂಗೆ ಇರುತ್ತೆ ನಮ್ಮ ಜೊತೆ. ಸೊ ಇವೆಲ್ಲ ಬೀಟಲ್ ಮರಿಗಳೇನಾಗು ಸರ್ ಇದೆಲ್ಲ ನಾಟಿ ಇದೆ ಸ್ವಲ್ಪ, ಇದರಲ್ಲಿ ನಾಟಿ ಇದೆ. ಮೇಲ್ ಮಾತ್ರ ಬೀಟಲ್ಲೇ, ಮೇಲ್ ಮಾತ್ರ ಬೀಟಲ್ಲೇ. ಇದು ಅದ್ರ ಮರಿನೇ ಇದು. ಇದ್ರ ಮರಿ ತಾಯಿ, ಇದು ಇದ್ರ ಮರಿ, ಇದು ಫಸ್ಟ್ ಮರಿ. ಹೌದು ಸರ್, ಇನ್ನೂ ಹೈಟ್ ಬೆಳೆಯುತ್ತೆ ಇದು, ಇನ್ನೂ ಹೈಟ್ ಬೆಳೆಯುತ್ತೆ. ಇದೆ ಸರ್, ಒಂದು 80 kgs ಅಂತೂ ಬರುತ್ತೆ ಇದು ಆರಾಮಾಗಿ. 2 ಅಲ್ಲಲ್ಲಿದೆ ಈಗ ನಾರಿ ಸುವರ್ಣದು. ಹೌದು ಮೇಲೆ, ಹೌದು ನಾರಿ ಸುವರ್ಣ ಇದು ಸರ್. ಒಂದೇ ಮೇಲು, ಒಂದು 2 ಮೇಲಿದೆ ನಮ್ಮ ಹತ್ರ. ಇದ್ರಲ್ಲಿ ಮುಟ್ಟಿದ್ದ ಮರಿಗೆ ಇದು ಅದೇ ಮೇಲೆ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಇನ್ನೊಂದು ಇಟ್ಕೊಂಡಿದ್ದೀವಿ. 2 ಮೇಲಿದೆ. ಓ ಸರ್, 4 ಕಲ್ಲಲ್ಲಿದೆ ಇದು. ಒಂದು 70-75 kgs ಬರುತ್ತೆ ಇದು. ಹೌದು, ನೀಟಾಗಿ ಸಾಕಿದ್ರೆ ಒಂದು ವರ್ಷಕ್ಕೆ ನಿಮ್ಗೆ ಆರಾಮಾಗೆ ಒಂದು 40-45 kg ಆಗುತ್ತೆ ಸರ್. ಫೀಮೇಲು ಒಂದು 35-40 kg ಬರುತ್ತೆ ಫೀಮೇಲು. ಮೇಲು ಒಂದು 60-65 kg ಆಗುತ್ತೆ ಒಂದು ವರ್ಷಕ್ಕೆ. ಇದು ಬಂಡೂರು, ಇದು ಬಂಡೂರು. ನಮ್ಮ ಹತ್ರ ಇರೋದೆಲ್ಲ ಪ್ಯೂರೇ ಸರ್. ನಮ್ಮದೆಲ್ಲ ರಿಪೋರ್ಟ್ ಇರೋದೇ ಮರಿ ಹತ್ರ ಇರೋದು. ಅದರಲ್ಲಿ ಹುಟ್ಟಿರೋ ಮರಿ ಯಾರಾದರೂ ಕೇಳಿದ್ರೆ ರಿಪೋರ್ಟ್ ಮಾಡಿಸ್ಕೊಡ್ತೀವಿ, ಇಲ್ಲಾಂದರೆ ಹಾಗೆ ಕೊಡ್ತೀವಿ. ಬಂಡೂರು ಸರ್, ಇದು ಬಂಡೂರು ಮೇಲಿದು. ಹಾಂ ಬಂಡೂರು ಇದು, ಅದೆಲ್ಲ ಫೀಮೇಲು. ಹೌದು ಹೌದು, ಇಷ್ಟೆಲ್ಲ ಫೀಮೇಲ್ ಇದು. ಇದು ಮೇಲ್ 20 ಫೀಮೇಲ್ಗೆ ಒಂದು ಮೇಲ್ ಸಾಕು ಸರ್. ಹೌದಾ? ಇದು ಏನು ಸರ್ ಉದ್ದ ಇದೆ, ಎತ್ತರ ಬೆಳೆದಿದ್ರು? ಇಷ್ಟೇ ಸರ್ ಹೈಟ್ ಅದು, ಇಷ್ಟೇ ಹೈಟ್ ಅದು. ಇದು ಹೈಟ್ ಆಗೋದೇ ಇಷ್ಟೇ ಸರ್, ಹೈಟ್ ಆಗಲ್ಲ. ಮಟನ್ ಮಾತ್ರ ಸಖತ್ತಾಗಿರುತ್ತೆ ಸರ್ ಇದು. ಹೌದಾ? ತುಂಬ ಫೇಮಸ್ ಕ್ವಾಲಿಟಿ ಮಟನ್ ಬೆಂಗಳೂರಲ್ಲಿ ಅಂದರೆ ಬಂಡೂರು ಮಟನ್ನೇ. ಸೊ ಫೀಮೇಲ್ ಬಂದು ಎಷ್ಟು ಇಟ್ಟಿದ್ದೀರಿ ಸರ್? 20 ಇದೆ ಸರ್ ಫೀಮೇಲ್. ನಾರಿ ಸುವರ್ಣ ಒಂದು 45-50 ಇದೆ. ಬಂಡೂರು ಒಂದು 20 ಇದೆ ಸರ್. ಇದೆಲ್ಲ ಫೀಮೇಲ್ ಮರಿಗಳು. ಹುಟ್ಟಿ ತಾಯಿ ಹಾಲು ಬಿಡಿಸಿದ್ಮೇಲೆ ಇಲ್ಲಿ ಸಪ್ರೇಟ್ ಇಟ್ಕೋತೀವಿ ಮರಿಗಳ್ನೆಲ್ಲ. ಫೀಮೇಲ್ ಸಪ್ರೇಟ್ ಇಟ್ಕೋತೀವಿ. ಯಾರು ಕೇಳಿದ್ರೆ ರೈತರಿಗೆ ಕೊಡ್ತೀವಿ, ಇಲ್ಲಾಂದರೆ ನಮ್ದಕ್ಕೆ ಹಾಕೋತೀವಿ. ಈಟಿಗೆ ಬಂದಮೇಲೆ 1.5 ವರ್ಷ ಆದಮೇಲೆ ನಮ್ದಕ್ಕೆ ಹಾಕೋತೀವಿ. ಸೊ ಯಾರಾದ್ರೂ ಬೇಕಾದ್ರೆ ಈ ಥರ ಮರಿಗಳು ಕೊಡ್ತೀವಿ. ಮರಿಗಳು ಬಂದು ಎಷ್ಟು ರೇಟ್ ಆಗುತ್ತೆ ಸರ್ ಜನರಿಗೆ? ಸರ್ ನಾವು 10,000-12,000 ಕೊಡ್ತಾಯಿದ್ದೀವಿ ಸರ್ ಮರಿ. ನಾರಿ ಇನ್ಸ್ಟಿಟ್ಯೂಟಲ್ಲೆಲ್ಲ ನಿಮಗೆ 22,000 ರಿಪೋರ್ಟ್ ಇರೋ ಮರಿಗಳು. ಅಲ್ಲಿ ಬುಕ್ ಮಾಡಬೇಕು, 3 ತಿಂಗಳು ಮರಿ ಕೊಡ್ತಾರೆ ಅಲ್ಲೂ. ನಾವು ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು 10,000-12,000 ಕೊಡ್ತಾಯಿದ್ದೀವಿ ಮರಿ. ಕೆಜಿ ಬಂದು ಎಷ್ಟು ಇರುತ್ತೆ ಸರ್? 3 ತಿಂಗಳು ಮರಿ ನಿಮ್ಗೆ ಏನಿಲ್ಲ ಅಂದರೂ ಒಂದು 12-13 kg ಇರುತ್ತೆ. ಒಂದೂವರೆ ವರ್ಷಕ್ಕೆ ಈಟಿಗೆ ಬರುತ್ತೆ. ಇಂಬ್ರೀಡಿಂಗ್ ಏನೂ ಇಲ್ವಲ್ಲ, ಬ್ರೀಡ್ ಯಾವುದು ಮಿಕ್ಸ್ ಆಗಲ್ವಲ್ಲ. ಹೌದು, ಇದು ನಾರಿ ಸುವರ್ಣ ಸರ್. ಇದೆಲ್ಲ ಪಲ್ಟಾನಿಂದ ತಂದಿರೋ ಮರಿಗಳು, ಇದೆಲ್ಲ ಪುಣೆದು. ಹಾಂ, ಪುಣೆಯಿಂದನೇ ತರಿಸಿದ್ದು ನಾವು. ಅಲ್ಲೇ ಮೇನ್ ಇದು ಮಾಡಿರೋದು. ಹೌದು, 5 ಬ್ರೀಡ್ ಮಿಕ್ಸ್ ಮಾಡಿರೋ ಸರ್ ಬ್ರೀಡ್ ಇದು. ಹೌದು ಸರ್. ಕುರಿಲೆಲ್ಲ ಇದು ಈ ತಳಿನೇ ನಿಮ್ಗೆ 2 ಮರಿ 3 ಮರಿ ಹಾಕೋದು. ಇನ್ನೆಲ್ಲ ಒಂದೇ ಮರಿ ಕೊಡೋದು. 2 ವರ್ಷಕ್ಕೆ ನಿಮ್ಗೆ 3 ಬ್ರೀಡ್ ಅಂದರೆ 6 ಮರಿ ಆಯಿತು ಸರ್. ಒಂದು ಕುರಿಯಿಂದ 6 ಮರಿ ತೆಗಿಬೋದು ಆಚೆಗೆ ನೀವು. ಹಾಕಿ ಹಾಕುತ್ತೆ ಸರ್, ಜನರಲಾಗಿ ಹಾಕುತ್ತೆ. ಒಂದು ಹಾಕೋದು ಇದೆ, ಒಂದು ಹಾಕಿದ್ರೆ 2 ಮರಿ ಸೈಜ್ ಒಂದೇ ಇರುತ್ತೆ. ಹಾಂ, ಆಲ್ಮೋಸ್ಟ್ 2 ಹಾಕಿದೆ. ಈಗ ಹಾಕಿರೋದು ಇದೆ, ಬನ್ನಿ ಸರ್ ತೋರಿಸ್ತೀನಿ. ನಾನು 5 ಮರಿ ಹಾಕಿದೆ ಸರ್ ತುಮಕೂರಲ್ಲಿ. ಹಾಕಿರೋದು 5 ಮರಿ ಹಾಕಿರೋದು ಇದೆ, 4 ಮರಿ 5 ಮರಿ ಹಾಕಿರೋದು ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಹತ್ರ ಎಲ್ಲ ಜಾಸ್ತಿ 2 ಮರಿನೇ ಸರ್ ಹಾಕಿರೋದು. ತಾಯಿ ಕುರಿಗಳ್ನ 1 ತಿಂಗಳು ಇಲ್ಲೇ ಇಟ್ಕೋತೀವಿ ಸರ್ ಒಳಗಡೆ ಮರಿ ಜೊತೆನೆ. ಸಪ್ರೇಟ್ ಫೀಡಿಂಗ್ ಮಾಡ್ತೀವಿ ಅದಕ್ಕೆಲ್ಲ. ಸ್ವಲ್ಪ ವೀಕ್ ಆಗಿರುತ್ತಲ್ಲ ಮರಿ ಹಾಕಿ, ಆಮೇಲೆ 2 ಮರಿ ಹಾಕುತ್ತೆ.
ವೀಕ್ ಆಗ್ಬಿಡುತ್ತೆ ಅಂತ ಇಲ್ಲೇ ಇಟ್ಕೋತೀವಿ, ಸಪ್ರೇಟ್ ಫೀಡಿಂಗ್ ಮಾಡ್ತೀವಿ ಇದಕ್ಕೆಲ್ಲ. ತೋರಿಸ್ತೀನಿ ನೋಡಿ ಕ್ವಾಲಿಟಿ ಯಾವ ಥರ ಇದೆ ಅಂತ ಮರಿ. ನೋಡಿ ಅದು 2 ಮರಿ, ಅದು ಅಲ್ಲಿದೆ ನೋಡಿ, ಅದು 2 ಮರಿ ಹುಟ್ಟಿರೋದು. ಹೌದು, ನಾರಿ ಸುವರ್ಣದೇ 2 ಮರಿ. ಇದು ಬಂದು ಎಷ್ಟು ಒಂದು 10 ಡೇಸ್ ಆಗಿದೆ ಸರ್. 10 days ಹಾಂ 10 ಡೇಸ್ ಆಗಿದೆ. ಏನು ಆವಾಗಲೇ ಹಾರಕ್ಕೆ ಟ್ರೈ ಮಾಡ್ತಾ ಯಾವಾಗಲೂ ತಾಯಿ ಹತ್ರನೇ ಬಿಟ್ಟರೆ ಹಾಲು ಕುಡಿಯಲ್ಲ ಸರ್ ಸರಿಯಾಗಿ, ಹೋಗೋದು ಹೋಗೋದು ಆ ಥರ ಮಾಡ್ತಾ ಇರ್ತವೆ. ಅದಕ್ಕೆ ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಬಿಡೋದು. ತಾಯಿಗೂ ಬಿಡಲ್ಲ ಮೇವು ಕರೆಕ್ಟಾಗಿ, ಇವು ಹಾಲು ಕುಡಿಯಲ್ಲ ಹೊಟ್ಟೆ ತುಂಬ. ಇದು ನೋಡಿ ಸರ್, ಬೀಟಲ್ಲು ನಾಟಿ ಕುರಿ ಕ್ರಾಸ್ ಮಾಡಿಸಿರೋದು ಇದು ಬೀಟೆಲ್ಲ ನಾಟಿ ಕುರಿ. ಹೌದು 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 ಹೌದು. ಬಂಡೂರು ನೋಡಿ ಸರ್, ಹಾಂ ಕ್ವಾಲಿಟಿ ಆಗಿದೆ ಅಂತ. ಹೌದು, ಚೆನ್ನಾಗಿದೆ ಬಂಡೂರು ಮರಿ ಸರ್ ಇದು. ಈ ಥರ ಮರಿ ನಾವು 10 ರಿಂದ 12 ಸಾವಿರ ಕೊಡ್ತಾಯಿದ್ದೀವಿ ಸರ್. ಹಾಂ ಹಾಂ. ಎಷ್ಟು ತಿಂಗಳು ಮರಿ ಇದು ಸರ್? 1 ತಿಂಗಳು ಮರಿ ಇದು. ಹಾಂ ಹಾಂ. ಎಷ್ಟು? 10 ರಿಂದ 12 ಸಾವಿರ? ಹಾಂ 10 ರಿಂದ 12 ಸಾವಿರ ಹಾಂ ಕೊಡ್ತೀವಿ. ಹಾಂ. ಒಂದು 2 ತಿಂಗಳವರೆಗೂ ಕೊಡಲ್ಲ, ಹಾಲು ಕೊಡ್ತೀವಿ. 2 ತಿಂಗಳು ಹಾಲು ಕೊಡ್ತೀವಿ ಕಂಪಲ್ಸರಿ. ಹಾಂ ಹಾಂ. 2 ತಿಂಗಳು ಆದಮೇಲೆ ಕೊಡೋದು. ಹಾಂ. ಒಂದು 10 ರಿಂದ 12 ಸಾವಿರಕ್ಕೆ ಹೋಗುತ್ತೆ. ಓಕೆ. ಮೇಲೆಲ್ಲ ಒಂದು 13-14 ಸಾವಿರಕ್ಕೆ ಹೋಗುತ್ತೆ. ಫೀಮೇಲ್ ಒಂದು 10 ರಿಂದ 12 ಸಾವಿರಕ್ಕೆ ಹೋಗುತ್ತೆ. 10 ರಿಂದ 12 ಸಾವಿರ. ಬಂಡೂರು ಯಾವ ಇದು ಸರ್ ಇಟ್ಕೊಂಡ್ರೆ ಇದಾ? ಅಲ್ಲೇ ಅಲ್ಲೈತೆ ಅಲ್ಲೇ ಇದೆ ನೋಡಿ ಸರ್, ಇದು ಬಂಡೂರು. ಒಂದು 2 ತಿಂಗಳು ಮರಿ ಇದು. 2 ತಿಂಗಳ ಇದು ಕೊಡೋಕೆ ರೆಡಿ ಇದೆ ಸರ್. ಈಗ ಮೇಲಿದು ಕೇಳಿದ್ರೆ ಕೊಡ್ತೀವಿ, ಇಲ್ಲಾಂದರೆ ನೆಕ್ಸ್ಟ್ ವರ್ಷ ಬಕ್ರೀದಿಗೆ ಕೊಡ್ತೀವಿ. ನೀಟಾಗಿ ನೋಡಿಕೊಂಡ್ರೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಸರ್. ಮೆಡಿಕೇಶನ್ ನೀಟಾಗಿ ಮಾಡಬೇಕು, ಫುಡ್ ನೀಟಾಗಿ ಕೊಟ್ಟರೆ ಮರಿ ಚೆನ್ನಾಗಿ ಬರುತ್ತೆ. ಸೊ ಈಗ ನೀವು ನಾರಿ ಸುವರ್ಣ, ಬಂಡೂರು ಮತ್ತು ಎಳಗ ಈ 3 ಜಾತಿ ಸಾಕ್ತಾ ಇದ್ದೀವಿ. ಹೌದು, ನಾರಿ ಸುವರ್ಣ, ಬಂಡೂರು, ಎಳಗ 3 ಜಾತಿ ಮಾಡ್ತಾಯಿದ್ದೀವಿ. ನಾಟಿ ಕೋಳಿನೂ ಇದೆ, ಅದು ಹೈಟ್ ಮಾಡ್ಕೊಂಡಿದ್ದೀವಲ್ಲ, ಕೆಳಗಡೆ ನಾಟಿ ಕೋಳಿನೂ ಇಟ್ಕೊಂಡಿದ್ದೀವಿ. ಪ್ಯೂರ್ ನಾಟಿ ಕೋಳಿ ನೋಡಿ ಇಲ್ಲೇ ಇದೆ. ಪ್ಯೂರ್ ನಾಟಿ ಒಂದು 50 ಇದೆ ಸರ್ ನಾಟಿ ಕೋಳಿ. ಮೊಟ್ಟೆಗೂ ಆಗುತ್ತೆ. 10 ರೂಪಾಯಿ ಇದೆ ಒಂದು ಮೊಟ್ಟೆ ಈಗ, ನಾಟಿ ಕೋಳಿ ಮೊಟ್ಟೆ.